Hello students, welcome back to our English class. In this class, we will discuss about most expected multiple choice questions and answers from the lesson The Voter. Dear students, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUCಗೆ ಇರುವಂಥ ದ ವೋಟರ್ ಅನ್ನುವಂಥ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನ ಕೇಳ್ಬೋದು, ಅವುಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಏನು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಎಕ್ಸಾಮಿನೇಷನ್ನಲ್ಲಿ ತಮಗೆ ಈ ಪಾಠದಿಂದ ಹೀಗೆ ಪ್ರಶ್ನೆ ಕೇಳ್ಬೋದು. ನೇಮ್ ದ ವಿಲೇಜ್ ಆಫ್ ರೂಫಸ್ ಓಕೆಕೆ ಆರ್ ರೂಫ್. ರೂಫಸ್ ಓಕೆಕೆ ಅವನಿಗೆ ರೂಫ್ ಅಂತ ಕರೀತಾರೆ. ಅವನ ಊರು ಯಾವುದು ಅಂತ ಕೇಳ್ಬೋದು. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಉಮುರು, ಆಪ್ಷನ್ ಬಿ ಉಮೋಫಿಯಾ, ಆಪ್ಷನ್ ಸಿ ಮರಿಸೇಲಾ, ಆಪ್ಷನ್ ಡಿ ವೆಲೆನ್ಸಿಯಾ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಉಮೋಫಿಯಾ. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಮಚ್ ಮನಿ ಹ್ಯಾಡ್ ಮಾರ್ಕಸ್ ಇಬೆ ಡ್ರಾನ್ ಇನ್ ಅಡ್ವಾನ್ಸ್ ಫಾರ್ ಎಲೆಕ್ಷನ್. ತಾವು ಪಾಠದಲ್ಲಿ ಕೇಳಿದ್ದೀರಾ, ಎಲೆಕ್ಷನ್ ಹತ್ತಿರ ಬಂದಂಗೆ ಈ ಮಾರ್ಕಸ್ ಇಬೆ ಏನಿರ್ತಾನೆ ಎಲೆಕ್ಷನ್ ಖರ್ಚಿಗೆ ಅಂತ ಹೇಳಿಬಿಟ್ಟು ಅಡ್ವಾನ್ಸ್ ಆಗಿ ತನ್ನ ಸ್ಯಾಲ್ರಿನ ತಗೊಂಡಿರ್ತಾನೆ. ಎಷ್ಟು ಅಡ್ವಾನ್ಸ್ ಆಗಿ ತಗೊಂಡಿರ್ತಾನೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ 6 months ಸ್ಯಾಲ್ರಿ, ಆಪ್ಷನ್ ಬಿ 5 months ಸ್ಯಾಲ್ರಿ, ಆಪ್ಷನ್ ಸಿ 8 months ಸ್ಯಾಲ್ರಿ, ಆಪ್ಷನ್ ಡಿ 1 year ಸ್ಯಾಲ್ರಿ ಅಂತ ಇದೆ. ಇಲ್ಲಿ ಈಸಿಯಾಗಿ ತಾವು ಆನ್ಸರ್ ಮಾಡ್ಬೋದು. ಇಲ್ಲಿ ಕೂಡ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. 5 months ಸ್ಯಾಲ್ರಿ, 5 ತಿಂಗಳ ಸಂಬಳನ ತಗೊಂಡು ಅವನು ಸಿಲ್ಲಿಂಗ್ಸನ್ನು ಮಾಡಿ ಇಟ್ಕೊಂಡಿರ್ತಾನೆ ಈ ವೋಟರ್ಸ್ಗೆ ಹಂಚೋದಕ್ಕಾಗಿ. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಡ್ಯಾಶ್ ವಾಸ್ ಎ ಮ್ಯಾನ್ ಆಫ್ ಹೈ ಟ್ರೆಡಿಷನಲ್ ಟೈಟಲ್ ಇನ್ ದ ವಿಲೇಜ್. ಆ ಉಮೋಫಿಯಾನಲ್ಲಿ ಒಬ್ಬ ತುಂಬ ರೆಸ್ಪೆಕ್ಟ್ ಆಗುವಂಥ ಒಬ್ಬ ವಯಸ್ಸಾಗಿರ್ತಕ್ಕಂಥ ಹಿರಿ ಮನುಷ್ಯ ಇರ್ತಾನೆ. ಅವನು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಮಾರ್ಕಸ್ ಇಬೆ, ಆಪ್ಷನ್ ಬಿ ರೂಫ್, ಆಪ್ಷನ್ ಸಿ ಒಗ್ಬೋಫಿ ಎಜಿನ್ವಾ, ಆಪ್ಷನ್ ಡಿ ಮಡುಕ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಒಗ್ಬೋಫಿ ಎಜಿನ್ವಾ. ಇವನು ಉಮೋಫಿಯಾದಲ್ಲಿ ತುಂಬ ಹೈ ಟ್ರೆಡಿಷನಲ್ ಟೈಟಲನ್ನು ಹೊಂದಿರ್ತಾನೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಈ ರೀತಿಯಾಗಿ ಕೇಳ್ಬೋದು. ವಾಟ್ ಇಸ್ ದ ಸಿಂಬಲ್ ಆಫ್ ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಈ ಪಾಠದಲ್ಲಿ ಮುಖ್ಯವಾಗಿ 2 ಪೊಲಿಟಿಕಲ್ ಪಾರ್ಟಿಗಳು ಬರ್ತವೆ. ಆ ಪಾರ್ಟಿಗಳು ಯಾವುವು, ಆ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದವರು ಯಾರು, ಆ ಪಾರ್ಟಿ ಸಿಂಬಲ್ಸ್ಗಳು ಏನು ಅನ್ನೋದನ್ನ ತಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಕನ್ಫ್ಯೂಷನ್ ಆಗದಂಗೆ ಎಕ್ಸಾಮಿನೇಷನಲ್ಲಿ ಇವುಗಳಿಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಬರ್ತಾನೆ ಇರ್ತದೆ. ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಪೀಪಲ್ಸ್ ಅಲಯನ್ಸ್ ಪಾರ್ಟಿ ಅಂದರೆ PAP ಅಂತ ಕರಿತೇವಲ್ಲ, ಆ ಪಾರ್ಟಿ ಸಿಂಬಲ್ ಏನಾಗಿತ್ತು ಅಂತ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಮ್ಯಾನ್ಸ್ ಹೆಡ್, ಆಪ್ಷನ್ ಬಿ ಮೋಟರ್ ಕಾರ್, ಆಪ್ಷನ್ ಸಿ ಟ್ರೀ, ಆಪ್ಷನ್ ಡಿ ಬೈಸಿಕಲ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಮೋಟರ್ ಕಾರ್. ಮಾರ್ಕಸ್ ಇಬೆ ಏನು ಕಂಟೆಸ್ಟ್ ಮಾಡಿದ್ನಲ್ಲ PAPಯಿಂದ, ಅವನ ಗುರುತು ಮೋಟರ್ ಕಾರ್ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು. ಹೌ ಲಾಂಗ್ ಹ್ಯಾಡ್ ರೂಪ್ ಬೀನ್ ಬೈಸಿಕಲ್ ರಿಪೇರ್ ಅಪ್ರೆಂಟಿಸ್. ಎಷ್ಟು ವರ್ಷ ಈ ರೂಪ್ ಆ ಪಕ್ಕದ ಸಿಟಿನಲ್ಲಿ ಹೋಗ್ಬಿಟ್ಟು ಈ ಸೈಕಲ್ ರಿಪೇರ್ ಅಪ್ರೆಂಟಿಸ್ ಆಗಿ ಕೆಲಸ ಮಾಡಿರ್ತಾನಲ್ಲ, ಎಷ್ಟು ವರ್ಷ ಮಾಡಿದ್ದ ಅಂತ ಪ್ರಶ್ನೆ. ಆಪ್ಷನ್ ನೋಡಿ. ಆಪ್ಷನ್ ಎ 1 year, ಆಪ್ಷನ್ ಬಿ 2 years, ಆಪ್ಷನ್ ಸಿ 3 years, ಆಪ್ಷನ್ ಡಿ 4 years ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ 2 years. 2 ವರ್ಷ ಅವನು ಬೈಸಿಕಲ್ ರಿಪೇರ್ ಅಪ್ರೆಂಟಿಸ್ ಆಗಿ ಕೆಲಸ ಮಾಡಿರ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು. ವಿಚ್ ಪಾರ್ಟಿ ಡಿಡ್ ಉಮೋಫಿಯಾ ಬಿಲಾಂಗ್ ಎನ್ ಮಾಸೆ ಟು. ಆ ಉಮೋಫಿಯಾದಲ್ಲಿರ್ತಕ್ಕಂಥ ಜನ ಎಲ್ಲ ಗುಂಪಾಗಿ ಒಟ್ಟೊಟ್ಟಿಗೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಯಾವ ಪೊಲಿಟಿಕಲ್ ಪಾರ್ಟಿಗೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಪೀಪಲ್ಸ್ ಅಲಯನ್ಸ್ ಪಾರ್ಟಿ, ಆಪ್ಷನ್ ಬಿ ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ, ಆಪ್ಷನ್ ಸಿ ಲಿಬರೇಷನ್ ಪಾರ್ಟಿ, ಆಪ್ಷನ್ ಡಿ ಪೊಲಿಟಿಕಲ್ ಪಾರ್ಟಿ ಅಂತ. ಅಲ್ಲಿರ್ತಕ್ಕಂಥವೇ 2 ಪಾರ್ಟಿಗಳು, ಒಂದು ಪೀಪಲ್ಸ್ ಅಲಯನ್ಸ್ ಪಾರ್ಟಿ, ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ. ಅಲ್ಲಿ ಯಾವ ಪಾರ್ಟಿಗೆ ಈ ಹಳ್ಳಿ ಜನ ಸೇರಿಕೊಂಡಿದ್ರು ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ದ ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಆ ಪಾರ್ಟಿಯಿಂದನೇ ಮಾರ್ಕಸ್ ಇಬೆ ಕಂಟೆಸ್ಟ್ ಮಾಡಿ ಗೆದ್ದು ಮಂತ್ರಿಯಾಗಿರ್ತಾನೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೂ ಹ್ಯಾಡ್ ಫಾರ್ಮ್ಡ್ POP. ಇಲ್ಲಿ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಇತ್ತು POP, ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ ಅಂತ. ಆ ಪಕ್ಷವನ್ನು ಕಟ್ಟಿದವರು ಯಾರು ಅಂತ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಮಾರ್ಕಸ್ ಇಬೆ, ಆಪ್ಷನ್ ಬಿ ರೂಫ್, ಆಪ್ಷನ್ ಸಿ ಒಗ್ಬೋಫಿ ಎಜಿನ್ವಾ, ಆಪ್ಷನ್ ಡಿ ದ ಟ್ರೈಬ್ಸ್ ಡೌನ್ ದ ಕೋಸ್ಟ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ತಾವು ಈಸಿಯಾಗಿ ಆನ್ಸರ್ ಹೇಳ್ಬಿಡ್ತೀರಾ. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ದ ಟ್ರೈಬ್ಸ್ ಡೌನ್ ದ ಕೋಸ್ಟ್. ಅಲ್ಲಿರ್ತಕ್ಕಂಥ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಈ ಬುಡಕಟ್ಟು ಜನಾಂಗ ಏನಿತ್ತು ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಈ POP ಪಾರ್ಟಿಯನ್ನು ಕಟ್ಕೊಂಡಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಾಟ್ ಹ್ಯಾಡ್ ಮಾರ್ಕಸ್ ಕ್ರಿಶ್ಚಿಯನ್ ಆರ್ ನೇಮ್ಡ್ ಹಿಸ್ ನ್ಯೂ ಹೌಸ್ ಇನ್ ಆನರ್ ಆಫ್ ಹಿಸ್ ವಿಲೇಜ್.
ಈ ಮಾರ್ಕಸ್ ಇಬೆ ಮಂತ್ರಿ ಆಗಿಬಿಟ್ಟು ಸಿಟಿ ಒಳಗೆ ಸೆಟ್ಲ್ ಆಗದೇನೆ ಆ ಹಳ್ಳಿ ಒಳಗೇನೆ ಒಂದು ಮನೆ ಕಟ್ಟಿರ್ತಾನೆ. ಆ ಮನೆಗೆ ಏನಂತ ನಾಮಕರಣ ಮಾಡಿರ್ತಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಮ್ಯಾನ್ಶೈನ್ಸ್, ಆಪ್ಷನ್ ಬಿ ಉಮೋಫಿಯಾ, ಆಪ್ಷನ್ ಸಿ ಉಮೋಫಿಯಾ ಮ್ಯಾನ್ಶೈನ್ಸ್, ಆಪ್ಷನ್ ಡಿ ಸ್ವೀಟ್ ಹೋಮ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಉಮೋಫಿಯಾ ಮ್ಯಾನ್ಶೈನ್ಸ್ ಅಂತ ತನ್ನ ಮನೆಗೆ ಅವನು ಹೆಸರಿಟ್ಟಿರ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವೇರ್ ಡಸ್ ಇ ಕಮ್ ಫ್ರಮ್? ಈ ಅಂದರೆ ಗೊತ್ತಲ್ವಾ, ಆ ಒಂದು ದೇವರು ಇರ್ತದೆ, ಅದ್ರ ಮೇಲೆ ಆನೆ ಮಾಡಬೇಕಾಗಿರ್ತದೆ ರೂಫ್. ಆ ದೇವರು ಎಲ್ಲಿಂದ ಬಂದಿದ್ದು, ಯಾವ ಊರಿಂದ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಆಫ್ರಿಕಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಎಂಬೋಟಾ, ಆಪ್ಷನ್ ಡಿ ಉಮೋಫಿಯಾ ಅಂತ ಇದೆ. ಇದು ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ, ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್, ಎಂಬೋಟಾ. ಈ ಎಂಬೋಟಾದಿಂದ ಆ ಅನ್ನತಕ್ಕಂಥ ದೇವರನ್ನು ತಗೊಂಬಂದಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿದೆ ನೋಡಿ. ವಾಟ್ ಹ್ಯಾಡ್ ಮಾರ್ಕಸ್ ಇಬೆ ಹೈಡ್ ಫ್ರಾಮ್ ಉಮುರು ಆನ್ ಎಲೆಕ್ಷನ್ ಡೇ? ಎಲೆಕ್ಷನ್ ದಿನ ಈ ಮಾರ್ಕಸ್ ಇಬೆ ಆ ಉಮುರು ಅನ್ನತಕ್ಕಂಥ ಊರಿನಿಂದ ಏನೋ ಒಂದು ಬಾಡಿಗೆಗೆ ತೊಗೊಂಬಂದಿರ್ತಾನೆ. ಅದು ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಾರ್, ಆಪ್ಷನ್ ಬಿ ಎ ಹಾರ್ಸ್, ಆಪ್ಷನ್ ಸಿ ಎ ಬಸ್, ಆಪ್ಷನ್ ಡಿ ಎ ಹೈ ಲೈಫ್ ಬ್ಯಾಂಡ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್, ಎ ಹೈ ಲೈಫ್ ಬ್ಯಾಂಡ್. ಎಲೆಕ್ಷನ್ ದಿನ ಇವನೇನು ಮಾಡಿರ್ತಾನೆ, ಆ ಉಮರು ಅನ್ನತಕ್ಕಂಥ ವಿಲೇಜಿಂದ ಒಂದು ಬ್ಯಾಂಡ್ ಸೆಟ್ಟನ್ನು ತರಿಸಿರ್ತಾನೆ. ಅದ್ರ ಜೊತೆಗೆ ಮೆರವಣಿಗೆ ಮಾಡಿಕೊಂಡು ಅವನು ಆ ಎಲೆಕ್ಷನ್ ಬೂತ್ ಹತ್ರ ಬಂದಿರ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಹ್ಯಾಡ್ ರೂಪ್ ಸ್ಪೆಂಡ್ 2 years ಇನ್ ಪೋರ್ಟ್ ಹಾರ್ಕೋರ್ಟ್? ಈ ರೂಪ್ ಅನ್ನೋನು ಈ ಪೋರ್ಟ್ ಹಾರ್ಕೋರ್ಟಲ್ಲಿ 2 ವರ್ಷ ಏನಕ್ಕೆ ಕೆಲಸ ಮಾಡಿದ್ದ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಪ್ರಶ್ನೆ ಬಂದಿತ್ತು, ಬಟ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಆ್ಯಸ್ ಎ ಬೈಸಿಕಲ್ ರಿಪೇರ್ ಅಪ್ರೆಂಟಿಸ್, ಆಪ್ಷನ್ ಬಿ ಆ್ಯಸ್ ಎ ಬೈಕ್ ರಿಪೇರ್ ಅಪ್ರೆಂಟಿಸ್, ಆಪ್ಷನ್ ಸಿ ಆ್ಯಸ್ ಎ ಕಾರ್ ರಿಪೇರ್ಸ್ ಅಪ್ರೆಂಟಿಸ್, ಆಪ್ಷನ್ ಡಿ ಆ್ಯಸ್ ಎ ಟೆಲಿಫೋನ್ ರಿಪೇರ್ ಅಪ್ರೆಂಟಿಸ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ಆ್ಯಸ್ ಎ ಬೈಸಿಕಲ್ ರಿಪೇರ್ ಅಪ್ರೆಂಟಿಸ್. ಈ ಪೋರ್ಟ್ ಹಾರ್ಕೋರ್ಟ್ನಲ್ಲಿ 2 ವರ್ಷ ರೂಪ್ ಈ ಬೈಸಿಕಲ್ ರಿಪೇರ್ ಅಪ್ರೆಂಟಿಸ್ ಆಗಿ ಕೆಲಸ ಮಾಡಿರ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ವಾಸ್ ಮಾರ್ಕಸ್ ಇಬೆ ಇನ್ PAP ಲೆಡ್ ಗೌರ್ಮೆಂಟ್? ಈ PAPಯಿಂದ ಮಾರ್ಕಸ್ ಇಬೆ ಕಂಟೆಸ್ಟ್ ಮಾಡಿ ಗೆದ್ದಿರ್ತಾನೆ. ಸರ್ಕಾರದಲ್ಲಿ ಕೂಡ ಅವನು ಮಂತ್ರಿ ಆಗಿರ್ತಾನೆ. ಯಾವ ಮಂತ್ರಿ ಆಗಿದ್ದ ಅಂತ ಪ್ರಶ್ನೆ ಕೇಳ್ಬೋದು. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಮಿನಿಸ್ಟರ್ ಆಫ್ ಹೆಲ್ತ್, ಆಪ್ಷನ್ ಬಿ ಮಿನಿಸ್ಟರ್ ಆಫ್ ಕಲ್ಚರ್, ಆಪ್ಷನ್ ಸಿ ಮಿನಿಸ್ಟರ್ ಆಫ್ ಟ್ರಾನ್ಸ್ಪೋರ್ಟ್, ಆಪ್ಷನ್ ಡಿ ಮಿನಿಸ್ಟರ್ ಆಫ್ ಎಜುಕೇಷನ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಮಿನಿಸ್ಟರ್ ಆಫ್ ಕಲ್ಚರಲ್ ಮಿನಿಸ್ಟರ್ ಆಗಿ ಆ ಗೌರ್ಮೆಂಟಲ್ಲಿ ಇವನು ಕೆಲಸ ಮಾಡ್ತಾ ಇರ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಾಟ್ ವಾಸ್ ಮಾರ್ಕಸ್ ಇಬೆ ಬಿಫೋರ್ ಎಂಟರಿಂಗ್ ಇನ್ ಟು ಪೊಲಿಟಿಕ್ಸ್? ಈ ಮಾರ್ಕಸ್ ಇಬೆ ಏನು ಮಂತ್ರಿ ಆಗಿದ್ದಾನೆ, ಇವಾಗ ಕಲ್ಚರಲ್ ಮಿನಿಸ್ಟರ್ ಆಗಿದ್ದಾನೆ. ಅವನು ರಾಜಕೀಯಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಏನಾಗಿದ್ದ ಅಥವಾ ಏನಾಗಿ ಕೆಲಸ ಮಾಡ್ತಾ ಇದ್ದ ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಹೈಸ್ಕೂಲ್ ಟೀಚರ್, ಆಪ್ಷನ್ ಬಿ ಎ ಮಿಷನ್ ಸ್ಕೂಲ್ ಟೀಚರ್, ಆಪ್ಷನ್ ಸಿ ಎ ಇಂಟರ್ನ್ಯಾಷನಲ್ ಸ್ಕೂಲ್ ಟೀಚರ್, ಆಪ್ಷನ್ ಡಿ ಎ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಇದೆ. ಇಲ್ಲಿ ತಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್, ಎ ಮಿಷನ್ ಸ್ಕೂಲ್ ಟೀಚರ್. ಆ ಮಿಷನ್ ಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಆ ಊರಿಗೆ ಈ ರಾಜಕೀಯ ಅನ್ನೋದು ಪ್ರವೇಶ ಮಾಡುತ್ತೆ. ಅವನು ಆ ಕೆಲಸ ಬಿಟ್ಟವನೇ ರಾಜಕೀಯಕ್ಕೆ ಎಂಟರ್ ಆಗಿಬಿಡ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು. ಹೂ ಓಪನ್ ಮಾರ್ಕಸ್ ಇಬೇಸ್ ಹೌಸ್? ಮಾರ್ಕಸ್ ಇಬೆ ಏನಲ್ಲಿ ಮನೆ ಕಟ್ಟಿರ್ತಾನೆ, ಈ ಉಮೋಫಿಯಾ ಮ್ಯಾನ್ಶೈನ್ ಅಂತ ಕಟ್ಟಿರ್ತಾನೆ. ಆ ಮನೆಯನ್ನು ಯಾರು ಉದ್ಘಾಟನೆ ಮಾಡಿದರು ಅಂತ. ಇಲ್ಲಿ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಮಡುಕಾ, ಆಪ್ಷನ್ ಬಿ ರೂಫ್, ಆಪ್ಷನ್ ಸಿ ಮಿನಿಸ್ಟರ್, ಆಪ್ಷನ್ ಡಿ ಆರ್ಚ್ ಬಿಷಪ್ ಅಂತ ಇದೆ. ಇದಕ್ಕೆ ತಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್, ಆರ್ಚ್ ಬಿಷಪ್. ಇವನು ಆ ಮಾರ್ಕಸ್ ಇಬೆ ಕಟ್ಟಿರ್ತಕ್ಕಂಥ ಉಮೋಫಿಯಾ ಮ್ಯಾನ್ಷನ್ ಅನ್ನುವಂಥ ಮನೆಯ ಉದ್ಘಾಟನೆ ಮಾಡ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು. ಹೂ ವಾಸ್ ದ ಕಂಟೆಸ್ಟೆಂಟ್ ಫ್ರಾಮ್ POP ಅಂದರೆ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ ಇತ್ತಲ್ಲ, ಅದರಿಂದ ಯಾರು ಕಂಟೆಸ್ಟ್ ಮಾಡ್ತಾ ಇದ್ರು, ಯಾರು ಎಲೆಕ್ಷನ್ ನಿಂತ್ಕೊಂಡಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ. ಆಪ್ಷನ್ ಎ ಮಾರ್ಕಸ್ ಇಬೆ, ಆಪ್ಷನ್ ಬಿ ರೂಫ್, ಆಪ್ಷನ್ ಸಿ ಮಡುಕಾ, ಆಪ್ಷನ್ ಡಿ ಎಜಿನ್ವಾ ಅಂತ ಇದೆ. ಇಲ್ಲಿ ತುಂಬ ಸಿಂಪಲಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್, ಮಡುಕಾ. ಈ ಮಡುಕಾ ಅನ್ನತಕ್ಕಂಥವನು ಈ POPಯಿಂದ ಕಂಟೆಸ್ಟ್ ಮಾಡಿರ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ರೂಫ್ ವಾಸ್ ಎ ಪಾಪ್ಯುಲರ್ ಯಂಗ್ ಮ್ಯಾನ್ ಬಿಕಾಸ್ ಆಫ್ ಆ ಉಮೋಫಿಯಾ ಊರಲ್ಲೇ ಈ ರೂಪ್ ತುಂಬ ಪಾಪ್ಯುಲರ್ ಆಗಿದ್ದ. ಎಲ್ಲರೂ ಕೂಡ ಇವನು ಇಷ್ಟಪಡ್ತಾ ಇದ್ರು. ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಹ್ಯಾಡ್ ನಾಟ್ ಅಬಂಡನ್ಡ್ ಹಿಸ್ ವಿಲೇಜ್, wanted to guide his people, was forced to return to his village, was a gentleman ಅಂತ ಇದೆ. ಇಲ್ಲಿ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ಹ್ಯಾಡ್ ನಾಟ್ ಅಬಂಡನ್ಡ್ ಹಿಸ್ ವಿಲೇಜ್.
ಆ ಊರಲ್ಲಿರ್ತಕ್ಕಂಥ ಯಂಗ್ ಹುಡುಗರೆಲ್ಲ ಏನು ಮಾಡ್ತಾಯಿದ್ರು, ಆ ಊರನ್ನು ಬಿಟ್ಟು ಹೋಗಿ ಸಿಟಿನಲ್ಲಿ ಯಾವುದೋ ಕೆಲಸ ಮಾಡಿಕೊಂಡು ಸಿಟಿನಲ್ಲೇ ಸೆಟ್ಲ್ ಆಗಿಬಿಡ್ತಾಯಿದ್ರು. ಆದರೆ ರೂಫ್ ಏನು ಮಾಡ್ತಾನೆ, ಆ ಸಿಟಿಗೆ ಹೋಗಿಬಿಟ್ಟು 2 ವರ್ಷ ಕೆಲಸ ಮಾಡಿದ್ರು ಕೂಡ ವಾಪಸ್ ತನ್ನ ಊರಿಗೇ ವಾಪಸ್ ಬರ್ತಾನೆ. ಆ ಊರನ್ನು ತೊರೆದ್ಬಿಟ್ಟು ಹೋಗಲಿಲ್ವಲ್ಲ, ಅದಕ್ಕೆ ಆ ಜನರಿಗೆ ಅವನು ಕಂಡ್ರೆ ಏನೋ ಒಂಥರ ಪ್ರೀತಿ ವಿಶ್ವಾಸ ಅನ್ನತಕ್ಕಂಥದ್ದು ಇತ್ತು. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ದ ಫ್ಯಾಕ್ಟ್ ದ್ಯಾಟ್ ಮಾರ್ಕಸ್ ಸಿಬೆ ಲೆಫ್ಟ್ ದ ಗುಡ್ ಥಿಂಗ್ಸ್ ಆಫ್ ದ ಕ್ಯಾಪಿಟಲ್ ಆ್ಯಂಡ್ ರಿಟರ್ನ್ ಟು ಹೀಸ್ ವಿಲೇಜ್ ವೆನ್ ಎವರ್ ಹಿ ಕುಡ್ ಶೋಸ್. ಈ ಮಾರ್ಕಸ್ ಸಿಬೆ ಮಂತ್ರಿಯಾಗಿ ಹೋದ್ಮೇಲೆ ಸಿಟಿನಲ್ಲೇ ಮನೆ ಕಟ್ಕೊಂಡು ಸೆಟ್ಲ್ ಆಗಿಬಿಡ್ಬೋದಾಗಿತ್ತು, ಆದರೆ ಅವನು ಹಂಗೆ ಮಾಡಲಿಲ್ಲ. ಆ ಹಳ್ಳಿ ಊರಿಗೇನೆ ಬಂದು ಮನೆ ಕಟ್ಕೊಂಡು ಅಲ್ಲೇ ಸೆಟ್ಲ್ ಆದಲ್ಲ, ಯಾಕೆ ಅಂತ ಕೇಳ್ತಾ ಇರೋದು. ಆಪ್ಷನ್ಸ್ ನೋಡಿ, ಹಿಸ್ ಡೆವೋಷನ್ ಟು ಹಿಸ್ ಪೀಪಲ್, ಲವ್ ಫಾರ್ ದ ಪ್ಲೇಸ್. ಆಪ್ಷನ್ ಬಿ, he enjoyed all the comforts of the city in his village. Option C, he wanted to improve the amenities in his village. Option D, he was prompt man ಅಂತ ಇದೆ. ತಾವು ಪಾಠ ಎಲ್ಲ ಕೇಳಿರ್ತೀರ, ಕಥೆನ ಅರ್ಥ ಮಾಡ್ಕೊಂಡಿರ್ತೀರ. ಅವನು ಹಳ್ಳಿ ಊರಿಗೇ ಯಾಕೆ ಬಂದು ಉಳ್ಕೊಂಡ, ಸಿಟಿನಲ್ಲಿ ಆರಾಮಾಗಿರ್ಬೋದಾಗಿತ್ತಲ್ಲ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, he enjoyed all the comforts of the city in his village. ಆ ಸಿಟಿನಲ್ಲಿ ಮನೆ ಕಟ್ಕೊಂಡಿದ್ರೆ ಅವನು ಯಾವ್ಯಾವ ಕಂಫರ್ಟನ್ನು ಎಂಜಾಯ್ ಮಾಡ್ಬೋದಾಗಿತ್ತಲ್ಲ ಅದನ್ನೆಲ್ಲ ಆ ಹಳ್ಳಿನಲ್ಲೇ ಮನೆ ಕಟ್ಕೊಂಡು ಎಲ್ಲ ರೆಡಿ ಮಾಡಿಸಿಟ್ಕೊಂಡಿದ್ದ. ಸೊ ಹಾಗಾಗಿ ಅವನು ವಾಪಸ್ ಬಂದಿದ್ದ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಹೂ ಡಿಡ್ ರೂಫ್ ಕ್ಯಾಂಪೇನ್ ಫಾರ್ ಇನ್ ದ ಎಲೆಕ್ಷನ್ಸ್. ಈ ಎಲೆಕ್ಷನ್ನಲ್ಲಿ ರೂಫ್ ಯಾರ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದ, ಪ್ರಚಾರ ಮಾಡ್ತಾ ಇದ್ದ ಅಂತ ಕ್ವಶನ್. ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಮಾರ್ಕಸ್ ಸಿಬೆ, ಆಪ್ಷನ್ ಬಿ ಇ, ಆಪ್ಷನ್ ಸಿ ಮಡುಕಾ, ಆಪ್ಷನ್ ಡಿ ಎಜಿನ್ವಾ ಅಂತ ಇದೆ. ತಮ್ಮೆಲ್ಲರಿಗೂ ಕೂಡ ಇದಕ್ಕೆ ಆನ್ಸರ್ ಗೊತ್ತು. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಮಾರ್ಕಸ್ ಇಬೆ. ಈ ಮಾರ್ಕಸ್ ಇಬೆ PAPಯಿಂದ ಏನು ಕಂಟೆಸ್ಟ್ ಮಾಡಿದ್ದಲ್ಲ, ಅವನು ರೈಟ್ ಹ್ಯಾಂಡ್ ಆಗಿ ಇಟ್ಕೊಂಡು ಈ ರೂಪ್ ಅವನು ಪ್ರಚಾರ ಮಾಡ್ತಾ ಇದ್ದ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ಫೈರ್ವುಡ್ ರೆಫರ್ಸ್ ಟು. ಇಲ್ಲಿ ಫೈರ್ವುಡ್ ಅಂತ ಬರ್ತದೆ ಪಾಠದಲ್ಲಿ, ಅಂದರೆ ಸೌದೆ ಅಂತ. ಈ ಫೈರ್ವುಡ್ ಅನ್ನೋದು ಏನನ್ನು ರೆಫರ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಆಪ್ಷನ್ ಎ ರೂಫ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದ ಸಿಚುವೇಶನ್. ಆಪ್ಷನ್ ಬಿ ದ ಅಡ್ವಾಂಟೇಜಸ್ ಆಫ್ ಬೀಯಿಂಗ್ ಎ ವೋಟರ್. ಆಪ್ಷನ್ ಸಿ ದ ಬೆನಿಫಿಟ್ಸ್ ದ ಎಲ್ಡರ್ಸ್ ರಿಸೀವ್ಡ್. ಆಪ್ಷನ್ ಡಿ ಫ್ಯೂಯಲ್ ಅಂತ ಇದೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್, ದ ಬೆನಿಫಿಟ್ಸ್ ದ ಎಲ್ಡರ್ಸ್ ರಿಸೀವ್ಡ್. ಎಲೆಕ್ಷನ್ ಟೈಮ್ ಬಂದಾಗ ಎಲ್ಲ ಜನ ನೋಡಿ ಈ ಎಲೆಕ್ಷನ್ ಕಂಟೆಸ್ಟ್ ಮಾಡಿರ್ತಾರೆ, ಅವ್ರು ಬಂದಾಗ ಎಷ್ಟು ಸಾಧ್ಯನೋ ಎಲೆಕ್ಷನ್ಗಿಂತ ಹಿಂದಿಂದನೇ ದುಡ್ಡನ್ನು ವಸೂಲಿ ಮಾಡ್ಕೊಂಡ್ಬಿಡ್ತಾರೆ. ಏನೇನು ಅವರಿಂದ ಲಾಭ ಪಡ್ಕೋಬೇಕಾಗಿತ್ತೋ, ಕೆಲಸ ಮಾಡಿಸ್ಕೊಳ್ಬೇಕಾಗಿತ್ತೋ ಅದೆಲ್ಲ ಮಾಡಿಸ್ಕೊಂಡು ಬಿಡ್ತಾರಲ್ಲ, ಅದನ್ನೇ ಇಲ್ಲಿ ಫೈರ್ವುಡ್ ಅಂತ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ವೇರ್ ಡಿಡ್ ರೂಫ್ ವರ್ಕ್ ಆ್ಯಸ್ ಎ ಬೈಸಿಕಲ್ ರಿಪೇರ್ ಅಪ್ರೆಂಟಿಸ್. ಆಲ್ರೆಡಿ ಈ ಪ್ರಶ್ನೆ 2 ಸರಿ ಬಂದಿತ್ತು. ಎಲ್ಲಿ ಮಾಡ್ತಾ ಇದ್ದ, ಏನು ಮಾಡ್ತಾ ಇದ್ದ, ಎಷ್ಟು ವರ್ಷ ಮಾಡ್ತಾ ಇದ್ದ ಅಂತ ಯಾವ ಥರ ಬೇಕಾದರೂ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ಇಲ್ಲಿ ಬೈಸಿಕಲ್ ರಿಪೇರ್ ಅಪ್ರೆಂಟಿಸ್ ಆಗಿ ಅವನು ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾವ ಊರಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಉಮುರು, ಆಪ್ಷನ್ ಬಿ ಪೋರ್ಟ್ ಹಾರ್ಕೋರ್ಟ್, ಆಪ್ಷನ್ ಸಿ ಎಂಬೋಟಾ, ಆಪ್ಷನ್ ಡಿ ಉಮೋಫಿಯಾ ಅಂತ ಇದೆ, ನೆನ್ಪಿಟ್ಕೊಂಬಿಡಿ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, ಪೋರ್ಟ್ ಹಾರ್ಕೋರ್ಟ್. ಅಲ್ಲಿ ಅವನು 2 ವರ್ಷ ಬೈಸಿಕಲ್ ರಿಪೇರ್ ಅಪ್ರೆಂಟಿಸ್ ಆಗಿ ಕೆಲಸ ಮಾಡಿರ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಆಫ್ಟರ್ ದ ಫೀಸ್ಟಿಂಗ್ ದ ವಿಲೇಜರ್ಸ್. ಆ ಮನೆ ಓಪನಿಂಗಿಗೆ ಮಾರ್ಕಸ್ ಸಿಬೆ ಏನು ಮಾಡಿರ್ತಾನೆ, ತುಂಬ ದೊಡ್ಡದಾಗಿ ಪಾರ್ಟಿ ಕೊಟ್ಬಿಟ್ಟಿರ್ತಾನೆ, ಅಲ್ಲೂ ಆ ಬಾಡೂಟ ಎಲ್ಲ ಹಾಕಿಸ್ಬಿಟ್ಟಿರ್ತಾನೆ. ಆ ಊಟ ಎಲ್ಲ ಹಾಕಿಸಾದ್ಮೇಲೆ ಹಳ್ಳಿಗರು ಏನು ಅಂದ್ಕೊಂಡ್ರು, ಏನು ತಿಳ್ಕೊಂಡ್ರು ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ, ಪ್ರೇಸ್ಡ್ ಮಾರ್ಕಸ್ ಫೇತ್ಫುಲ್ನೆಸ್ ಆ್ಯಂಡ್ ಜನರಾಸಿಟಿ. ಆಪ್ಷನ್ ಬಿ ಇಂಟೋನ್ ಟು ಡಿಮ್ಯಾಂಡ್ ನಥಿಂಗ್ ಫಾರ್ ದೇರ್ ವೋಟ್ಸ್. ಆಪ್ಷನ್ ಸಿ ರಿಯಲೈಸ್ಡ್ ಮಾರ್ಕಸ್ ವೆಲ್ತ್. ಆಪ್ಷನ್ ಡಿ ಬಿಕೇಮ್ ವೆರಿ ಹ್ಯಾಪಿ ಅಂತ ಇದೆ. ಇಲ್ಲಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್, ರಿಯಲೈಸ್ಡ್ ಮಾರ್ಕಸ್ ವೆಲ್ತ್ ಅಲ್ವಾ. ಎಲೆಕ್ಷನ್ ನಿಲ್ಲೋಕ್ಕಿಂತ ಮುಂಚೆ ಅವನು ಜಸ್ಟ್ ಒಂದು ಮಿಷನ್ ಸ್ಕೂಲ್ ಟೀಚರ್ ಆಗಿದ್ದ. ಎಲೆಕ್ಷನ್ ನಿಂತ ಆದಮೇಲೆ ಎಷ್ಟೊಂದು ಸಂಪತ್ತನ್ನು ಗಳಿಸಿದ್ದು ಅನ್ನೋದು ಆ ಹಳ್ಳಿಗರಿಗೆ ಅರ್ಥ ಆಗೋಯ್ತು. ಇನ್ನು ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ, ದ ವಿಸ್ಪರಿಂಗ್ ಕ್ಯಾಂಪೈನ್ ಈಸ್. ಅಲ್ಲಿ ವಿಸ್ಪರಿಂಗ್ ಕ್ಯಾಂಪೈನ್ ಅಂತ ಬರ್ತದೆ. ವಿಸ್ಪರಿಂಗ್ ಕ್ಯಾಂಪೈನ್ ಅಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ತಾವು ಪಾಠ ಕೇಳಿರ್ತೀರ, ಡೇ ಟೈಮ್ ಮಾರ್ಕಸ್ ಎಲ್ಲ ಕಡೆ ಹೋಗ್ಬಿಟ್ಟು ಭಾಷಣ ಮಾಡ್ಕೊಂಡು ಬರ್ತಿರ್ತಾನೆ. ರಾತ್ರಿ ಹೊತ್ತು ಈ ರೂಫ್ ಮತ್ತು ಒಂದು ಸಂಗಡಿಗರೆಲ್ಲ ಹೋಗಿ ಮನೆ ಮನೆಗೆ ಹೋಗ್ಬಿಟ್ಟು ದುಡ್ಡು ಹಂಚಿಬಿಟ್ಟು ಓಟಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ರಲ್ಲ, ಅದನ್ನು ವಿಸ್ಪರಿಂಗ್ ಕ್ಯಾಂಪೈನ್ ಅಂತ ಕರೀತಾರೆ. ಇಲ್ಲಿ ಆಪ್ಷನ್ಸಲ್ಲಿ ನೋಡಿ ಯಾವುದು ಕರೆಕ್ಟ್ ಆಗಿದೆ ಅಂತ. ಸೀಕ್ರೆಟ್ ಕ್ಯಾಂಪೈನಿಂಗ್ ಆ್ಯಟ್ ನೈಟ್, ಬಾರ್ಗೇನಿಂಗ್ ಫಾರ್ ವೋಟ್ಸ್, ಕ್ಲಾಂಡೆಸ್ಟೈನ್ ಡಿಸ್ಟ್ರಿಬ್ಯೂಷನ್ ಆಫ್ ಮನಿ. ಆಪ್ಷನ್ ಡಿ ವಿಸ್ಪರಿಂಗ್ ಫಾರ್ ವೋಟ್ಸ್ ಅಂತ ಇದೆ. ಇಲ್ಲಿ ತಮಗೆ 2 ಆಪ್ಷನ್ ಸರಿ ಅಂತ ಅನಿಸ್ಬೋದು. ಒಂದು ಸೀಕ್ರೆಟ್ ಕ್ಯಾಂಪೈನಿಂಗ್ ಆಟ್ ನೈಟ್ ಅಂತ ಇದೆ, ಇನ್ನೊಂದು ಆಪ್ಷನ್ ಸಿ ನೋಡಿ ಕ್ಲಾಂಡೆಸ್ಟೈನ್ ಡಿಸ್ಟ್ರಿಬ್ಯೂಷನ್ ಆಫ್ ಮನಿ ಅಂತ ಇದೆ. ಇಲ್ಲಿ ಅಕ್ಯುರೇಟಾಗಿ ಆಪ್ಷನ್ ಸಿ ಅಂತ ಹೇಳ್ಬೋದು. ಯಾಕೆ ಅಂದರೆ ಬರೀ ರಾತ್ರಿ ಹೊತ್ತು ಪ್ರಚಾರ ಮಾಡ್ತಾ ಇರಲಿಲ್ಲ ಅವರು, ದುಡ್ಡು ಹಂಚೋಕ್ಕಂತಲೇ ರಾತ್ರಿ ಹೊತ್ತು ಮನೆ ಮನೆಗೆ ಹೋಗ್ಬಿಟ್ಟು ದುಡ್ಡು ಹಂಚಿಬಿಟ್ಟು ಗುಪ್ತವಾಗಿ ಪ್ರಚಾರ ಮಾಡ್ತಾ ಇದ್ರಲ್ಲ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ.
ಇನ್ನು ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ. ಹೂ ವಾಸ್ ದ ಮೋಸ್ಟ್ ಟ್ರಸ್ಟೆಡ್ ಕ್ಯಾಂಪೇನರ್ ಆಫ್ ಮಾರ್ಕಸ್? ಮಾರ್ಕಸ್ ಇಬೆ ತುಂಬ ನಂಬಿಗಸ್ತ ಈ ಎಲೆಕ್ಷನ್ ಪ್ರಚಾರ ಮಾಡ್ತಕ್ಕಂಥ ವ್ಯಕ್ತಿ ಯಾರಾಗಿದ್ದ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಮಾರ್ಕಸ್ ಇಬೆ, ರೂಫ್, ಮಡುಕಾ, ಎಜಿನ್ವಾ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, ರೂಫ್. ಈ ರೂಫ್ ಮಾರ್ಕಸ್ ಇಬೆಗೆ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಇವನ ಮೇಲೆ ಮಾರ್ಕಸ್ ಇಬೆ ತುಂಬ ನಂಬಿಕೆ ಇಟ್ಟಿದ್ದ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ದ ವಿಲೇಜ್ ಎಲ್ಡರ್ ಎಜಿನ್ವಾ ಟಿಲ್ಟೆಡ್ ದ ಲ್ಯಾಂಪ್ ಎ ಲಿಟಲ್ ಬಿಕಾಸ್. ಆ ಎಜಿನ್ವಾ ಮನೆಗೆ ಹೋಗ್ಬಿಟ್ಟು ರಾತ್ರಿ ಈ ರೂಪ್ ಮತ್ತು ಅವನ ಸಂಘಟನೆಗಳು ಎಲ್ಲರಿಗೂ ದುಡ್ಡು ಕೊಟ್ಟು ಪ್ರಚಾರ ಮಾಡ್ತಿರ್ತಾರೆ. ಆವಾಗ ಎಜಿನ್ವಾ ಏನು ಮಾಡ್ತಾನೆ, ಆ ದೀಪನ ತೊಗೊಂಡು ನೆಲದ ಮೇಲೆ ಕಾಸು ಇಟ್ಟಿರ್ತಾರಲ್ಲ ದುಡ್ಡನ್ನು, ಅಲ್ಲಿ ಹಿಡಿದು ನೋಡ್ತಾನಲ್ಲ ಯಾಕೆ ಅಂತ ಕೇಳ್ತಿರೋದು. ಆಪ್ಷನ್ಸ್ ನೋಡಿ. ಹಿ ಕುಡ್ ನಾಟ್ ಸಿ ಪ್ರಾಪರ್ಲಿ. ಆಪ್ಷನ್ ಬಿ, ದ ಪ್ಲೇಸ್ ವಾಸ್ ಟೂ ಡಾರ್ಕ್. ಆಪ್ಷನ್ ಸಿ, ಹಿ ವಾಂಟೆಡ್ ಟು ಕನ್ಫರ್ಮ್ ದ ಅಮೌಂಟ್ ಪೇಡ್ ಟು ಈಚ್. ಆಪ್ಷನ್ ಡಿ, ಲ್ಯಾಂಪ್ ವಾಸ್ ಬರ್ನಿಂಗ್ ವೆರಿ ಡಿಮ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಹಿ ವಾಂಟೆಡ್ ಟು ಕನ್ಫರ್ಮ್ ದ ಅಮೌಂಟ್ ಪೇಡ್ ಟು ಈಚ್. ಅವ್ನು ನೆಲದ ಮೇಲೆ ಇಟ್ಟಿದ್ದ ದುಡ್ಡು, ಸಿಲ್ಲಿಂಗ್ಸನ್ನು ಇಟ್ಟಿದ್ದ, ಎರಡೆರಡು ಸಿಲ್ಲಿಂಗ್ಸನ್ನು ಎಷ್ಟು ಇಟ್ಟಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಎಜಿನ್ವಾ ಏನು ಮಾಡ್ತಾನೆ, ದೀಪ ತಗೊಂಡು ಅದ್ರ ಹತ್ರಕ್ಕೆ ತೊಗೊಂಡೋಗಿ ನೋಡ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು. ರೂಫ್ ಆ್ಯಂಡ್ ದ ಲೀಡರ್ ಆಫ್ POP ಕ್ಯಾಂಪೇನ್ ಟೀಮ್ ವರ್. ಇಲ್ಲಿ ಎಲೆಕ್ಷನ್ಗಿಂತ ಹಿಂದಿನ ದಿನ ರೂಫ್ ಮನೆಗೆ POP ಪಾರ್ಟಿಯಿಂದ ಒಬ್ಬ ಬಂದು ಭೇಟಿ ಆಗ್ತಾನೆ. ಅವರಿಬ್ಬರು ಹೇಗೆ ಪರಿಚಯ ಇದ್ದರು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ, ಫ್ರೆಂಡ್ಸ್. ಆಪ್ಷನ್ ಬಿ, ಸ್ಟ್ರೇಂಜರ್ಸ್. ಆಪ್ಷನ್ ಸಿ, ಎನಿಮೀಸ್. ಆಪ್ಷನ್ ಡಿ, ಕ್ಲಾಸ್ಮೇಟ್ಸ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ಫ್ರೆಂಡ್ಸ್ ಅಂತ ಇದೆ. ಅವರಿಬ್ಬರು ಅಪರಿಚಿತರೇನಾಗಿಲ್ಲ, ಒಂದೇ ಊರವರಾಗಿದ್ದರು. ಸೊ ಫ್ರೆಂಡ್ಸ್ ಥರ ಇದ್ದರು. ಸೊ ಅವನು ಬಂದುಬಿಟ್ಟು ರೂಫ್ ಮನೆಗೆ ಭೇಟಿ ಕೊಡ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ರೂಫ್ ವಾಸ್ ಮೆಸ್ಮರೈಸ್ಡ್ ಬೈ ಡ್ಯಾಶ್ ಅಂತ ಇದೆ. ಎಲೆಕ್ಷನ್ಗಿಂತ ಹಿಂದಿನ ದಿನ POP ಕ್ಯಾಂಪೇನರ್ ಬಂದು ಇವನು ಭೇಟಿ ಮಾಡಿದಾಗ ಇವನು ಯಾವುದನ್ನು ನೋಡಿಬಿಟ್ಟು ಮೆಸ್ಮರೈಸ್ಡ್ ಆಗಿರ್ತಾನೆ, ಅಂದರೆ ಸಂಮೋಹಿತನಾಗಿರ್ತಾನೆ. ಯಾವುದನ್ನು ನೋಡಿ ಸಂಮೋಹಿತನಾಗಿದ್ದ ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ. ದ ರೆಡ್ ನೋಟ್ಸ್ ಆನ್ ದ ಫ್ಲೋರ್, ದ ಪಿಕ್ಚರ್ ಆನ್ ದ ವಾಲ್, ದ POP ಕ್ಯಾಂಪೇನ್ ಲೀಡರ್. ಆಪ್ಷನ್ ಡಿ, ಇ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ದ ರೆಡ್ ನೋಟ್ಸ್ ಆನ್ ದ ಫ್ಲೋರ್. ಅವನೇನು 5 ಪೌಂಡ್ ನೋಟ್ನ ತಂದು ಇಟ್ಟಿರ್ತಾನೆ ರೆಡ್ ಕಲರ್ದು. ಅದು ನೋಡಿಬಿಟ್ಟು ಈ ರೂಪ್ಗೆ ಒಂಥರ ಮೆಸ್ಮರೈಸ್ಡ್ ಆಗಿಬಿಟ್ಟಿರ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ರೂಫ್ಸ್ ಆ್ಯಕ್ಟ್ ಆಫ್ ಇನ್ಸರ್ಟಿಂಗ್ ದ ಟೋರ್ನ್ ಬ್ಯಾಲೆಟ್ ಪೇಪರ್ಸ್ ಇನ್ 2 ಬಾಕ್ಸಸ್ ಸಿಗ್ನಿಫೈಸ್. ಅಲ್ಲಿ ಎಲೆಕ್ಷನ್ ಬೂತ್ಗೆ ಹೋಗ್ಬಿಟ್ಟು ಇವನು ಓಟ್ ಹಾಕ್ಬೇಕಾದ್ರೆ ಆ ಬ್ಯಾಲೆಟ್ ಪೇಪರ್ನ 2 ತುಂಡು ಮಾಡಿ 2 ಬಾಕ್ಸ್ಗೆ ಅರ್ಧರ್ಧ ಹಾಕ್ತಾನಲ್ಲ, ಅದೇನು ಸಿಗ್ನಿಫೈ ಮಾಡುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ, ಕೀಪಿಂಗ್ ಹಿಸ್ ಪ್ರಾಮಿಸ್. ಆಪ್ಷನ್ ಬಿ, ಅಪೀಸಿಂಗ್ ಇ. ಆಪ್ಷನ್ ಸಿ, ಅಬ್ಸಾಲ್ವಿಂಗ್ ಹಿಮ್ಸೆಲ್ಫ್ ಆಫ್ ಹಿಸ್ ಗಿಲ್ಟ್. ಆಪ್ಷನ್ ಡಿ, ಬಿಟ್ರೇಯಿಂಗ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಅಬ್ಸಾಲ್ವಿಂಗ್ ಹಿಮ್ಸೆಲ್ಫ್ ಆಫ್ ಹಿಸ್ ಗಿಲ್ಟ್ ಅಲ್ವಾ. ಮಾರ್ಕಸ್ ಇಬೆಗೆ ಓಟ್ ಹಾಕಲಿಲ್ಲ ಅಂದರೆ ಮಿತ್ರದ್ರೋಹಿಯಾಗಿರ್ತೀನಿ. ಇನ್ನು ಮಡುಕನಿಗೆ ಹಾಕಲಿಲ್ಲ ಅಂದರೆ ಈ ಮೇಲೆ ಪ್ರಮಾಣ ಮಾಡಿದ್ದೀನಿ. ಅವೆರಡರಿಂದ ಅವನ ಹತ್ರ ಏನೊಂದು ಗಿಲ್ಟ್ ಕಾಡ್ತಾ ಇತ್ತಲ್ಲ, ಅದರಿಂದ ಪಾರಾಗೋದಕ್ಕೆ ಇವನು ಏನು ಮಾಡ್ತಾನೆ, ಬ್ಯಾಲೆಟ್ ಪೇಪರ್ನ ಕಟ್ ಮಾಡಿಬಿಟ್ಟು 2 ಬಾಕ್ಸ್ಗೆ ಅರ್ಧರ್ಧ ಹಾಕಿಬಿಡ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು. ಟು ವಿಚ್ ಪಾರ್ಟಿ ಡಿಡ್ ಮಾರ್ಕಸ್ ಬಿಲಾಂಗ್? ಮಾರ್ಕಸ್ ಇಬೆ ಯಾವ ಪಾರ್ಟಿಗೆ ಸೇರಿದವನು ಅಂತ ತಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ಸ್ ನೋಡಿ, ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಪ್ಷನ್ ಎ, ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಆಪ್ಷನ್ ಬಿ, ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ. ಆಪ್ಷನ್ ಸಿ, ಲಿಬರೇಷನ್ ಪಾರ್ಟಿ. ಆಪ್ಷನ್ ಡಿ, ಪೊಲಿಟಿಕಲ್ ಪಾರ್ಟಿ. ಸಿಂಪಲಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು ನೋಡಿ. ಹೂ ವಾಸ್ ದ ಎನಿಮಿ ರೂಫ್ ರೆಫರ್ ಟು ವೆನ್ ಹಿ ಸ್ಪೋಕ್ ಟು ದ ಎಲ್ಡರ್ಸ್? ಅಲ್ಲಿ ಎಲ್ಡರ್ಸ್ ಮನೆಗೆ ಹೋಗಿ ದುಡ್ಡು ಹಂಚಿಬಿಟ್ಟು ಓಟ್ ಹಾಕಕ್ಕೆ ಕನ್ವಿನ್ಸ್ ಮಾಡ್ತಾ ಇರ್ತಾನೆ. ಅವ್ರು ಇಷ್ಟು ದುಡ್ಡು ಸಾಕಾಗಲ್ಲ, ಇನ್ನೂ ಬೇಕು ಅಂದಾಗ ಕೊನೆಗೆ ಅವ್ನು ಹೇಳ್ತಾನೆ, ಹೋಗಿ ಶತ್ರುಗೆ ಬೇಕಾದ್ರೆ ಓಟ್ ಹಾಕಿ ಅಂತ ಹೇಳ್ತಾನೆ, ಎನಿಮಿಗೆ ಹಾಕಿ ಅಂತ ಹೇಳ್ತಾನೆ. ಇಲ್ಲಿ ಎನಿಮಿ ಅಂತ ಅವನು ಯಾರಿಗೆ ಹೇಳ್ತಾನೆ ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ, ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಆಪ್ಷನ್ ಬಿ, ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ. ಆಪ್ಷನ್ ಸಿ, ಲಿಬರೇಷನ್ ಪಾರ್ಟಿ. ಆಪ್ಷನ್ ಡಿ, ಪೊಲಿಟಿಕಲ್ ಪಾರ್ಟಿ ಅಂತ ಇದೆ. ಇಲ್ಲಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ. ಇಲ್ಲಿ PAPಯಿಂದ ಮಾರ್ಕಸ್ ಇಬೆ ಕಂಟೆಸ್ಟ್ ಮಾಡಿದ್ದ, ಅದರ ಅಪೋಸಿಟ್ ಆಗಿ ಈ POPಯಿಂದ ಮಡುಕಾ ಕಂಟೆಸ್ಟ್ ಮಾಡಿರ್ತಾನೆ. ಸೊ ಹಾಗಾಗಿ ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ ಅವರಿಗೆ ಇವನು ಎನಿಮಿ ಅಂತ ಕರೀತಾ ಇರ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು. ಹೂ ಈಸ್ ದ ಲೀಡರ್ ಆಫ್ ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ? ಈ ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ ಲೀಡರ್ ಯಾರಾಗಿದ್ದರು ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ. ಮಾರ್ಕಸ್ ಇಬೆ, ರೂಫ್, ಮಡುಕಾ, ಎಜಿನ್ವಾ ಅಂತ ಇದೆ. ಸಿಂಪಲಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್, ಮಡುಕಾ. PAPಯಿಂದ ಮಾರ್ಕಸ್ ಇಬೆ ಕಂಟೆಸ್ಟ್ ಮಾಡಿರ್ತಾನೆ, POPಯಿಂದ ಮಡುಕಾ ಕಂಟೆಸ್ಟ್ ಮಾಡಿರ್ತಾರೆ ಅನ್ನೋದನ್ನು ತಾವು ನೆನ್ಪಿಟ್ಕೊಂಬಿಡಿ.
ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ಹೌ ಮಚ್ ಮನಿ ಡಿಡ್ ದ POP ಆಫರ್ ರೂಪ್ ಟು ವೋಟ್ ಫಾರ್ ಮಡುಕ? ಎಲೆಕ್ಷನ್ ದಿನ ಹಿಂದಿನ ದಿನ ಈ POP ಲೀಡರ್ ಬಂದ್ಬಿಟ್ಟು ರೂಪ್ಗೆ ಇಷ್ಟು ದುಡ್ಡು ಕೊಟ್ಬಿಟ್ಟು ನಮಗೆ ವೋಟ್ ಹಾಕು ಅಂತ ಹೇಳ್ತಾನೆ. ಎಷ್ಟು ದುಡ್ಡನ್ನು ಕೊಡ್ತಾನೆ ಅಂತ ಪ್ರಶ್ನೆ. ಆಪ್ಷನ್ ಎ 5 pounds, ಆಪ್ಷನ್ ಬಿ 2 pounds, ಆಪ್ಷನ್ ಸಿ 6 pounds, ಆಪ್ಷನ್ ಡಿ 8 pounds ಅಂತ ಇದೆ. ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. 5 pounds, 5 ಪೌಂಡ್ ನೋಟ್ಗಳನ್ನ ಇಟ್ಬಿಟ್ಟು ನೀನು ನೋಟ್ ನಮಗೆ ಬೇಕು ಅಂತ ಆ POP ಲೀಡರ್ ರೂಪ್ಗೆ ಹೇಳ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ವಾಟ್ ವಾಸ್ ದ ಸಿಂಬಲ್ ಆಫ್ ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ? ನಾನು ಮುಂಚೆನೇ ಹೇಳಿದ್ದೆ PAP POP ಅಂದರೆ ಏನು, ಅದರಿಂದ ಯಾರು ಕಂಟೆಸ್ಟ್ ಮಾಡಿದ್ರು ಅವ್ರ ಸಿಂಬಲ್ಸ್ ಏನು ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಇಲ್ಲಿ ಕೇಳ್ತಾ ಇರೋದು ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ ಅವ್ರ ಸಿಂಬಲ್ ಏನಾಗಿತ್ತು ಅಂತ. ಆಪ್ಷನ್ ಎ ಮ್ಯಾನ್ಸ್ ಹೆಡ್, ಆಪ್ಷನ್ ಬಿ ಮೋಟರ್ ಕಾರ್, ಆಪ್ಷನ್ ಸಿ ಟ್ರೀ, ಆಪ್ಷನ್ ಡಿ ಬೈಸಿಕಲ್. ಇಲ್ಲಿ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಎ ಮ್ಯಾನ್ಸ್ ಹೆಡ್. POP ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿಯಿಂದ ಮಡೋಕ ಕಂಟೆಸ್ಟ್ ಮಾಡಿದ್ದ, ಅವನ ಗುರುತು ಮ್ಯಾನ್ಸ್ ಹೆಡ್. PAPಯಿಂದ ಮಾರ್ಕಸ್ ಇಬೆ ಕಂಟೆಸ್ಟ್ ಮಾಡಿದ್ದ, ಅವನ ಗುರುತು ಮೋಟರ್ ಕಾರ್ ಅನ್ನೋದನ್ನು ತಾವು ನೆನ್ಪಿಟ್ಕೊಂಡ್ಬಿಡಿ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ವಾಟ್ ಡಸ್ PAP ಸ್ಟ್ಯಾಂಡ್ ಫಾರ್? ಇಲ್ಲಿ PAP ಅಂದರೆ ಏನು, ಅದರ ಲಾಂಗ್ ಫಾರ್ಮ್ ಏನು ಅಂತ ಕೇಳ್ತಾ ಇದ್ದಾರೆ. ಯಾವ ಪಾರ್ಟಿಗೆ PAP ಅಂತ ಕರೀತಾರೆ? ಆಪ್ಷನ್ಸ್ ನೋಡಿ, ಪ್ರೋಗ್ರೆಸಿವ್ ಅಲಯನ್ಸ್ ಪಾರ್ಟಿ, ಪೀಪಲ್ಸ್ ಅಲಯನ್ಸ್ ಪಾರ್ಟಿ, ಪಬ್ಲಿಕ್ಸ್ ಅಲಯನ್ಸ್ ಪಾರ್ಟಿ, POP ಅಲಯನ್ಸ್ ಪಾರ್ಟಿ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಇದನ್ನೇ ಶಾರ್ಟಾಗಿ PAP ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳ್ಬೋದು, ವಾಟ್ ಡಸ್ POP ಸ್ಟ್ಯಾಂಡ್ ಫಾರ್? ಇಲ್ಲಿ POP ಅಂದರೆ ಏನು, ಅದರ ಲಾಂಗ್ ಫಾರ್ಮ್ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಪ್ರೋಗ್ರೆಸಿವ್ ಓನ್ಲಿ ಪಾರ್ಟಿ, ಪೀಪಲ್ಸ್ ಆರ್ಗನೈಜೇಷನ್ ಪಾರ್ಟಿ, ಪಬ್ಲಿಕ್ ಆರ್ಗನೈಜೇಷನ್ ಪಾರ್ಟಿ, ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ ಅಂತ ಇದೆ. ಈ ಥರ ಸೇಮ್ ಆಗಿ ಅಂದಾಗ ತಾವು ಕನ್ಫ್ಯೂಸ್ ಆಗಬಾರ್ದು, ನೀಟಾಗಿ ನೆನ್ಪಿಟ್ಕೊಂಡ್ಬಿಡಿ. ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳ್ಬೋದು, ಹೂ ವಾಸ್ PAP's ಮೋಸ್ಟ್ ಇಲಸ್ಟ್ರಿಯಸ್ ಸನ್ ರೆಫರ್ ಟು ಇನ್ ದ ವೋಟರ್? PAPಯಿಂದ ಯಾರು ಕಂಟೆಸ್ಟ್ ಮಾಡಿದ್ರು ಅಂತ ಕೇಳ್ತಾರೆ. ಆಪ್ಷನ್ಸ್ ನೋಡಿ, ಮಾರ್ಕಸ್ ಇಬೆ, ಆಪ್ಷನ್ ಬಿ ರೂಪ್, ಆಪ್ಷನ್ ಸಿ ಮಡುಕ, ಆಪ್ಷನ್ ಡಿ ಎಜಿನ್ವಾ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಮಾರ್ಕಸ್ ಇಬೆ. PAPಯಿಂದ ಕಂಟೆಸ್ಟ್ ಮಾಡಿದವನು ಅವನೇನೆ, ಮಾರ್ಕಸ್ ಇಬೆ. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ಅಪೋಸಿಷನ್ ಟು ಮಾರ್ಕಸ್ ಇಬೆ ಇನ್ ವೋಟರ್ ವಾಸ್ ಲೈಕ್? ಈ ವೋಟರ್ ಪಾಠದಲ್ಲಿ ಉಮೋಫಿಯಾದಲ್ಲಿ ಮಾರ್ಕಸ್ ಇಬೆ ನಿಂತ್ಕೊಂಡು ಗೆದ್ದು ಮಂತ್ರಿಯಾಗಿದ್ದ, ಇವಾಗ ಅವನು ಎದುರಾಗಿ ನಿಂತ್ಕೊಂಡು ಗೆಲ್ಲೋದು ಅಂದರೆ ಹೇಗೆ ಅನ್ನೋದು ಕೆಲವೊಂದು ಉದಾಹರಣೆ ಕೊಡ್ತಾರೆ. ಅದನ್ನು ಇಲ್ಲಿ ಕೇಳ್ತಾ ಇದ್ದಾರೆ, ಹೇಗೆ ಅಂತ. ಆಪ್ಷನ್ ಎ ಫ್ಲೈ ಟ್ರೈಯಿಂಗ್ ಟು ಮೂವ್ ಎ ಡಂಗ್ ಹಿಲ್, ಆಪ್ಷನ್ ಬಿ ದ ಬರ್ಡ್ ಚಾಲೆಂಜಿಂಗ್ ಹಿಸ್ ಪರ್ಸನಲ್ ಸ್ಪಿರಿಟ್, ಆಪ್ಷನ್ ಸಿ ಎ ಮಾರ್ಟರ್ ಟರ್ನಿಂಗ್ ಇಟ್ಸ್ ಬ್ಯಾಕ್ ಆನ್ ದ ಗ್ರೌಂಡ್, ಆಪ್ಷನ್ ಡಿ ಆಲ್ ದ ಎಬೋ ಅಂತ ಇದೆ. ಅಲ್ಲಿ ಪಾಠದಲ್ಲಿ ಹೇಳ್ತಕ್ಕಂಥ ಎಕ್ಸಾಂಪಲ್, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಫ್ಲೈ ಟ್ರೈಯಿಂಗ್ ಟು ಮೂವ್ ಎ ಡಂಗ್ ಹಿಲ್. ಒಂದು ನೊಣ ಸಗಣಿನ ಗುಂಡಿಕೆ ಮಾಡ್ಕೊಂಡು ಅದನ್ನು ತಳ್ಕೊಂಡು ಹೋಗ್ತಾ ಇರ್ತದಲ್ಲ, ಹಾಗೆ ಮಾರ್ಕಸ್ ಇಬೆ ಮುಂದೆ ನಿಂತ್ಕೊಂಡು ಗೆಲ್ಲೋದಂದರೆ ಈ ರೀತಿಯಾಗಿ ಉದಾಹರಣೆಯನ್ನು ಅಲ್ಲಿ ಕೊಡ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ದ ವೋಟರ್ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.